ಪಾರ್ಟಿಯವರು ಒಂದೇ ಮಾತ್ರ ಬಗ್ಗೆ ರಾಜಕೀಯ ಮಾಡ್ತಕ್ಕಂಥದ್ದು ಕೇವಲ ದೇಶದ್ರೋಹಿಗಳು ಮಾತ್ರ ಒಂದೇ ಮಾತ್ರ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ, RSS, ಹಿಂದೂ ಮಹಾಸಭಾ ಈ ಒಂದು ಪವಿತ್ರವಾದ ಭೂಮಿಯಲ್ಲಿ ಜನ್ಮ ತಾಳೋದಕ್ಕಿಂತ ಮೊದಲು 1896ನೇ ಇಸ್ವಿಯಿಂದ ಕಾಂಗ್ರೆಸ್ಸಿಗರು ಮತ್ತು ಭಾರತ ದೇಶದ ಪ್ರತಿಯೊಬ್ಬರೂ ಸಹ ಒಂದೇ ಮಾತ್ರ ರಾಷ್ಟ್ರಗಾನವನ್ನು ಸ್ವತಂತ್ರ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅದು ದೊಡ್ಡ ಗೀತೆ ಆಗಿತ್ತು. ಅದು ಮೊಟ್ಟ ಮೊದಲನೇ ಬಾರಿಗೆ ನಾನು ಈಗಾಗಲೇ ಹೇಳಿದ್ದೀನಿ, 1875ನೇ ಇಸ್ವಿಯಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಆ ಒಂದು ಒಂದೇ ಮಾತ್ರ ಗೀತೆಯನ್ನು ರಚಿಸಿದಾಗ ಕೇವಲ 2 ಪಂಕ್ತಿ ಇದ್ದಿದ್ದು. 1882ನೇ ಇಸ್ವಿಯಲ್ಲಿ ಆನಂದ್ ಮಠ್ ಅಂತೇಳಿ ಬೆಂಗಾಲಲ್ಲಿ ಅದು ಕೇವಲ ಬೆಂಗಾಲ್ ಪ್ರಾಂತಕ್ಕೆ ಮಾತ್ರ ಸ್ಥಿಮಿತವಾಗಿದ್ದಂಥ ಒಂದು ಅಲ್ಲಿ ಗೀತೆಯನ್ನು ಮಾಡಿದ್ರು. ಅದು ಕಾದಂಬರಿಯ ರೂಪದಲ್ಲಿ ಮಾಡಿದ್ರೆ ವಿನಃ ಅದು ರಾಷ್ಟ್ರಗೀತೆ ಅಂತ ಮಾಡಲಿಲ್ಲ. ಅದನ್ನು ಕಾಂಗ್ರೆಸ್ ಪಕ್ಷದವರು 1896ನೇ ಇಸ್ವಿಯಿಂದ 2 ಪಂಕ್ತಿ ಮಾಡ್ತಾ ಇದ್ದಿದ್ದು. 1905ನೇ ಇಸ್ವಿಯಲ್ಲಿ ಬ್ರಿಟಿಷರು ಅದಕ್ಕೆ ನಿಷೇಧ ಇರೋ ಸಂದರ್ಭದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ತಾರೆ. ವೆಸ್ಟ್ ಬೆಂಗಾಲ್ ACC ಆಗೋ ಸಂದರ್ಭದಲ್ಲಿ ಅವ್ರಿಗೆ 6 ತಿಂಗಳು ಜೈಲು ವಾಸ ಆಗುತ್ತೆ. ಅದರ ಜೊತೆಗೆ ಬಿಪಿನ್ ಚಂದ್ರ ಪಾಲ್ ಅಂತಲೂ ಸಹ ಸತತ ಹೋರಾಟದವರು ಇರ್ತಾರೆ, ಅವ್ರಿಗೂ ಸಹ ಜೈಲಾಗುತ್ತೆ. ಯಾವುದಾದ್ರೂ ಒಂದೇ ಒಂದು ಹೆಸರು ಹಿಂದೂ ಮಹಾಸಭಾದವರಾಗಲಿ RSS ಅವರಾಗಲಿ ಯಾರಾದರೂ ಒಬ್ಬರು ಆ ಒಂದು ಜೈಲಿಗೆ ಹೋಗಿದ್ರ ಅಂತ ಕೇಳಬಹುದು. ಎಲ್ಲರೂ ಸಹ ಬ್ರಿಟಿಷರ ಏಜೆಂಟ್ ಆಗಿ ಸ್ವತಂತ್ರ ಹೋರಾಟದ ವೀರರ ವಿರುದ್ಧ ಇದ್ದದ್ದು. ಅದೇ ಬೆಂಗಾಲ್ ಪ್ರಾಂತ್ಯದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಮುಸ್ಲಿಂ ಲೀಗ್ ಜೊತೆ ಮಂತ್ರಿಮಂಡಲದಲ್ಲಿ ಅವರು ಹಣಕಾಸು ಸಚಿವರಾಗಿದ್ದರು. ಆ ಹಣಕಾಸು ಸಚಿವರಾಗಿದ್ದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ 1942ನೇ ಇಸ್ವಿಯಲ್ಲಿ ಯಾರು ಈ ಭಾರತ ಬಿಟ್ಟು ತೊಲಗಿ ಅಂತ ಹೋರಾಟ ಮಾಡ್ತಾರೆ ಅವರ ಮೇಲೆ ತೀವ್ರವಾದ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಬಂದವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆಗಿದೆ ಅದು 1932ನೇ ಇಸ್ವಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಪತ್ರ ಬರೀತಾರೆ ನೆಹರೂರವರಿಗೆ, ಈ ಒಂದು ವಿಚಾರದಲ್ಲಿ ನಮ್ಮ ನಿಲುವೇನು ಅಂತ ಹೇಳಿ. ಈ ನಮ್ಮ ನಿಲುವು ಸರಿ ಇಲ್ಲ, ನಾವು 2 ಪಂಕ್ತಿ ಆಡಬೇಕು ಅಂದಾಗ ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ನಮ್ಮ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಅದರ ವಿಚಾರದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಸಲಹೆಯನ್ನು ಕೇಳ್ತಾರೆ. ರವೀಂದ್ರನಾಥ್ ಠಾಗೂರ್ ಅವರು ಈ ದೇಶದಲ್ಲಿ ಏಕತೆ ಮತ್ತು ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ, ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಕೇವಲ 2 ಪಂಕ್ತಿಯನ್ನು ಆಡಬೇಕು ಅಂದ ಮೇಲೆ ವರ್ಕಿಂಗ್ ಕಮಿಟಿಯಲ್ಲಿ ತೆಗೆದು ಅದನ್ನು ಅಧಿಕೃತವಾಗಿ ನಾವು ಆಡ್ತಕ್ಕಂಥ ಒಂದೇ ಮಾತ್ರ 2 ಪಂಕ್ತಿ ಅಂತ ಹೇಳಿದ್ದಾರೆ. ಈ ದೇಶದ ತ್ರಿವರ್ಣ ಧ್ವಜಕ್ಕೆ, ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಜಾತ್ಯತೀತ ತತ್ವಕ್ಕೆ ಮತ್ತು ರಾಷ್ಟ್ರಗೀತೆ, ರಾಷ್ಟ್ರಗಾನಕ್ಕೆ ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಅಂದರೆ ಅವರು ದೇಶದ್ರೋಹಿಗಳು ಮಾತ್ರ ಒಂದೇ ಮಾತ್ರ ವಿಚಾರದಲ್ಲಿ ರಾಜಕೀಯ ಮಾಡ್ಬೋದು. ಅದಕ್ಕೆ ನಮ್ಮ ನಿಲುವು ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ನಾವು ಆಡ್ತಕ್ಕಂಥದ್ದು 2 ಪಂಕ್ತಿ ಮಾತ್ರ. ನಮಗೆ ಜೈಲಿಗಾದರೂ ಹಾಕಲಿ, ಫಾಸಿಗಾದರೂ ಹಾಕಲಿ ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಥರ ಹೇಳಿಗಳಲ್ಲ, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರಿಗೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ. ಇಲ್ಲಿ ಆ ಥರ ಇದ್ದರೆ ಅಷ್ಟೊಂದು ದೇಶಭಕ್ತರಾಗಿದ್ದರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕ್ಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡೋಕ್ಕೆ ಹೇಳಿ, ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ಈ ಸಣ್ಣ ಚಡ್ಡಿಗಳೆಲ್ಲ ಸೇರ್ಬೋದು. ಸರ್, ಮತ್ತೊಂದು ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಉದ್ಯೋಗದ ವಿಚಾರಕ್ಕೆ ಹೋರಾಟಗಳನ್ನು ರೂಪಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಎಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರು ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕು, ವಿದ್ಯಾರ್ಥಿಗಳ ಜೊತೆಗೆ ಭೇಟಿ ಕೊಡಬೇಕು, ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು ಅನ್ನೋ ಸೂಚನೆಗಳೆಲ್ಲ ಬರ್ತಾ ಇದೆ. ಪಾರ್ಲಿಮೆಂಟಿಗೆ ಬರೋ ಧೈರ್ಯನೇ ಇಲ್ಲ. ನರಹೇಡಿಗಳು ಪಾರ್ಲಿಮೆಂಟಿಗೆ ಬರೋಕ್ಕೆ ಧೈರ್ಯ ಇಲ್ಲ. ಅವರಿಗೆ ಪ್ರಧಾನಮಂತ್ರಿ ಆಗಿ ಹೋಮ್ ಮಿನಿಸ್ಟರ್ ಆಗಿ ಬಂದಿಲ್ಲ. ಇವ್ರಿಗೆ ಧೈರ್ಯ ಇದ್ದರೆ ಹೋಗ್ಬಿಟ್ಟು ಯಾವುದಾದ್ರು ಸ್ಟೂಡೆಂಟ್ ಅಸೋಸಿಯೇಷನ್ ಅಲ್ಲಿ ಮಾತಾಡಿ. ಇವರು ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿನ ಅದು ಹೊಟ್ಟೋಯ್ತು ಆ ಕಾಲ. ಜನ್ ಝಿ ಮತ್ತು ಜನ್ ಆಲ್ಫಾ ಬಂದ್ಬಿಟ್ಟಿದೆ, ಈಗ ಓಡಿಸ್ಕೊಂಡು ಹೋಗ್ತಾರೆ ಇವರು. ಅಲ್ಲ, ಅವ್ರಿಗೆ ಆತಂಕ ಕಾಡ್ತಾ ಇದೆಯಾ ಅಂತ ಪೂರ್ತಿ ಆತಂಕ ಇರೋದಕ್ಕೆ ಪಾರ್ಲಿಮೆಂಟಿಗೆ ಬರಲಿಲ್ಲ. ಉತ್ತರ ಕೊಡಬೇಕು. ಆ ಮಕ್ಕಳ ಮೇಲೆ ಯಾರು ಪೆಲೆಟ್ ಗನ್ ಉಪಯೋಗಿಸಿಕ್ಕೆ ಯಾರು ಆರ್ಡರ್ ಮಾಡಿದ್ರು, ಲಾಠಿ ಚಾರ್ಜ್ ಯಾರು ಮಾಡಿದ್ರು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಯಾರು ಮಾಡಿದ್ರು, ಅದಕ್ಕೆ ಉತ್ತರ ಕೊಡಬೇಕು. ಅಲ್ಲಿವರೆಗೆ ಯಾರು ಸಹ ನಮ್ಮ ಮಕ್ಕಳು ಬಿಡೋದಿಲ್ಲ.